ಮಾರಿಗಲ್ಲು ಇದು ದೇವರಾಜ್ ಪೂಜಾರಿ ಅವರು ಡೈರೆಕ್ಟ್ ಮಾಡಿ PRK ಪ್ರೊಡಕ್ಷನ್ ನಿರ್ಮಿಸಿರುವ ಸಸ್ಪೆನ್ಸ್ ಥ್ರಿಲ್ಲಿಂಗ್ ವೆಬ್ ಸೀರೀಸ್ ಆಗಿದೆ. ವೆಬ್ ಸೀರೀಸ್ನಲ್ಲಿ ರಂಗಾಯಣ ರಘು, ಗೋಪಾಲಕೃಷ್ಣ ದೇಶಪಾಂಡೆ, ಪ್ರವೀಣ್ ತೇಜ್, ಪ್ರಶಾಂತ್ ಸಿದ್ದಿ, ಸೂರಜ್ ಅವರು ಮೇನ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವೆಬ್ ಸೀರೀಸ್ನ ಪ್ಲಾಟ್ ವಿಷಯಕ್ಕೆ ಬರೋದಾದರೆ 4ನೇ ಶತಮಾನದ ಕದಂಬರ ಆಳ್ವಿಕೆಯ ಕಾಲದ ಮಾರಿಗಲ್ಲು ಎಂಬ ಊರಿನಲ್ಲಿ ನಿಧಿ ಹೂಳಲಾಗಿರುತ್ತೆ. ಆ ನಿಧಿಯನ್ನು ಮಾರಿ ಕಾಯ್ತಾ ಇರ್ತಾಳೆ ಎನ್ನುವುದು ಊರಿನ ಜನರ ನಂಬಿಕೆ. ಊರಿನ ಕೆಲವರಿಗೆ ಹಣದ ಅವಶ್ಯಕತೆ ಇರುತ್ತೆ. ಅದಕ್ಕಾಗಿ ಅವರು ಆ ನಿಧಿ ತೆಗೆದುಕೊಳ್ಳಬೇಕು ಎಂದುಕೊಳ್ಳುತ್ತಾರೆ. ಅವರಿಗೆ ನಿಧಿ ಸಿಗುತ್ತಾ ಇಲ್ವಾ, ಆ ಪ್ರೋಸೆಸ್ನಲ್ಲಿ ಏನೇನಾಗುತ್ತೆ ಎನ್ನುವುದನ್ನು ವೆಬ್ ಸೀರೀಸ್ನಲ್ಲೇ ನೋಡಬೇಕು. ನಿಧಿ ಇರುವ ಊರಿಗೆ ಪುರಾತತ್ವ ಇಲಾಖೆ ಅಧಿಕಾರಿಯಾಗಿ ಕಾಣಿಸಿಕೊಂಡ ರಂಗಾಯಣ ರಘು ಬರ್ತಾರೆ. ಆ ಊರಿನಲ್ಲಿ ಒಂದು ಲಕ್ಷ್ಮೀ ರಹಸ್ಯ ಶಾಸನ ಸಿಗುತ್ತೆ. ಆ ಶಾಸನವನ್ನು ಆಧಾರವಾಗಿಟ್ಟುಕೊಂಡು ಪುರಾತತ್ವ ಇಲಾಖೆಯ ಅಧಿಕಾರಿ ಮತ್ತು ಪ್ರವೀಣ್ ತೇಜ್ ಮಾಡಿರುವ ಪಾತ್ರವಾದ ವರದನ ಜೊತೆಗೆ ಅವನ ಸ್ನೇಹಿತರು ನಿಧಿ ಹುಡುಕುವ ಕೆಲಸದಲ್ಲಿ ತೊಡಗುತ್ತಾರೆ. ಇಲ್ಲಿಂದ ವೆಬ್ ಸೀರೀಸ್ನಲ್ಲಿ ಬರುವ ದೃಶ್ಯಗಳು ತುಂಬ ರೋಚಕವಾಗಿವೆ. ಮಾರಿಗಲ್ಲಿನಲ್ಲಿ ಒಟ್ಟು 7 ಸೀರೀಸ್ಗಳಿವೆ. ಎಲ್ಲ ಸೀರೀಸ್ಗಳು 30 ನಿಮಿಷಕ್ಕಿಂತ ಕಡಿಮೆ ಇವೆ. ಮೊದಲ ಸೀರೀಸ್ ಮಾತ್ರ ಪಾತ್ರಗಳು ಊರಿನ ಸನ್ನಿವೇಶವನ್ನು ಸೆಟಪ್ ಮಾಡಿಕೊಳ್ಳುತ್ತೆ. ಮೊದಲ 1-2 ಸೀರೀಸ್ನ ಕತೆ ಮಾತ್ರ ನಿಧಾನವಾಗಿ ಸಾಗ್ತವೆ. ಆಮೇಲೆ ಸೀರೀಸ್ ತುಂಬ ಸ್ಪೀಡಾಗಿ ಸಾಗುತ್ತೆ. ಶ್ರೀಮಂತರು ಬಡವರನ್ನು ಯಾವ ರೀತಿಯಾಗಿ ಕಾಣುತ್ತಾರೆ, ಶೂದ್ರ ಸಮುದಾಯಕ್ಕೆ ಸೇರಿದ ಪೂಜಾರಿಯನ್ನು ಮೇಲ್ಜಾತಿಯ ಪುರೋಹಿತ ಹೇಗೆ ಅಸ್ಪೃಶ್ಯತೆ ಮಾಡುತ್ತಾನೆ ಎನ್ನುವ ಕೆಲವು ಸೂಕ್ಷ್ಮ ವಿಷಯಗಳನ್ನು ಕೂಡ ವೆಬ್ ಸೀರೀಸ್ನಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ಇನ್ನು ಮಾರಿಗಲ್ಲು ಸೀರೀಸ್ ಕನ್ನಡದ ಶಾಸನಗಳ ಬಗ್ಗೆ, ಸಿದ್ದಿ ಎಂಬ ಸಮುದಾಯದ ಸಂಸ್ಕೃತಿ, ಬೇಡರ ವೇಷದ ಬಗ್ಗೆ ಬೆಳಕು ಚೆಲ್ಲುತ್ತೆ. ನಿರ್ದೇಶಕರಿಗೆ ಕಾಂತಾರ ಸಿನಿಮಾದ ಇನ್ಫ್ಲೂಯೆನ್ಸ್ ಹೆಚ್ಚಾಗಿರಬೇಕು. ಯಾಕಂದರೆ ಮಾರಿಗಲ್ಲು ವೆಬ್ ಸೀರೀಸ್ನಲ್ಲಿ ಕೆಲವು ದೃಶ್ಯ ಮತ್ತು ಡೈಲಾಗ್ಗಳು ಕಾಂತಾರ ಸಿನಿಮಾದಂತೆ ಇವೆ. ಆದರೂ ಇದೊಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೀರೀಸ್ನಲ್ಲಿ ರಂಗಾಯಣ ರಘು, ಗೋಪಾಲಕೃಷ್ಣ ದೇಶಪಾಂಡೆ ಅವರ ಅಭಿನಯ ಚೆನ್ನಾಗಿದೆ. ಅವರ ಜೊತೆಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ ಪ್ರವೀಣ್ ತೇಜ್, ಪ್ರಶಾಂತ್ ಸಿದ್ದಿ, ಸೂರಜ್ ಅವರು ತಮ್ಮ ನಟನಾ ಕಲೆಯನ್ನು ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ. ಇನ್ನು ಸೀರೀಸ್ನ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ ಮಾತ್ರ ಸಖತ್ತಾಗಿದೆ. ಅದಕ್ಕೆ SK ರಾವ್ ಮತ್ತು ಇಡೀ ತಂಡಕ್ಕೆ ಅಪ್ರಿಸಿಯೇಟ್ ಮಾಡಲೇಬೇಕು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಬರುವ ಸಸ್ಪೆನ್ಸ್ಗಳಿಗೆ ತುಂಬ ಅದ್ಭುತವಾಗಿ ಮ್ಯಾಚ್ ಆಗಿದೆ. ಟೋಟಲ್ ಆಗಿ ಹೇಳಬೇಕಂದ್ರೆ ಇದಕ್ಕೂ ಮೊದಲು ಬಂದ ಅಯ್ಯನ ಮನೆ ಮತ್ತು ಶೋಧ ವೆಬ್ ಸೀರೀಸ್ಗಿಂತ ಮಾರಿಗಲ್ಲು ತುಂಬ ಭಿನ್ನವಾಗಿದೆ. ಈ ವೆಬ್ ಸೀರೀಸ್ನಿಂದ ಆಗಿರುವ ನಿರಾಶೆ ಏನಂದರೆ ಪುನೀತ್ ರಾಜ್ಕುಮಾರ್ ಅವರ AI ಟೀಸರನ್ನು ಬಿಡುಗಡೆ ಮಾಡಲಾಗಿತ್ತು. ಅದರಿಂದ ಸೀರೀಸ್ನಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನು ತೋರಿಸಿದ್ದಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಅದೊಂದು ಮಾತ್ರ ಆಗಿಲ್ಲ. ಟೋಟಲ್ ಆಗಿ ಹೇಳೋದಾದರೆ ಎಲ್ಲರೂ ಒಂದ್ಸಲ ಮಾರಿಗಲ್ಲು ಸೀರೀಸ್ ನೋಡ್ಬೋದು. ನೀವು ಈಗಾಗಲೇ ಸೀರೀಸ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.